ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಯಾವ ಕಾಮಗಾರಿಗೂ ಮರು ಶಂಕುಸ್ಥಾಪನೆ ಮಾಡಿಲ್ಲ ಅಂತೇಳಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ ಶಿವಗಂಗ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮಾಡಾಳು ವಿರೂಪಾಕ್ಷಪ್ಪನವರು ಈ ಆರೋಪಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಾಗೆಯೇ ಚನ್ನಗಿರಿ ಪುರಸಭೆಯ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಕ್ರೀಡಾ ಚಟುವಟಿಕೆಗಳನ್ನು ಸಹ ಮಾಡಲಾಗಿದ್ದು, ಈ ಕ್ರೀಡಾ ಚಟುವಟಿಕೆಗಳ ಸುದ್ದಿಯೂ ಸಹ ಈ ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಲಭ್ಯ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಗುದ್ಲಿ ಪೂಜೆಗಳು, ಶಂಕುಸ್ಥಾಪನೆಗಳು ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಅವರೊಬ್ಬರಿಗೆ ಅಲ್ಲ ಕಾಂಟ್ರಾಕ್ಟ್ಗಳಿಗೂ ತೊಂದರೆ ಆಗ್ತದೆ. ಇಲ್ಲೇನಾಗಿದೆ, KSRTC ಡಿಪೋದಲ್ಲಿ ಈ ಹಿಂದ್ಗಡೆ ಇವರೇ 4 ಎಕರೆ ಜಾಗ ಸ್ಯಾಂಕ್ಷನ್ ಮಾಡಿದ್ರು. ಅದರಿಂದ ಸುಮಾರು ರೈತರದ್ದು 5 ಗುಂಟೆ 10 ಗುಂಟೆ ಜಮೀನುಗಳು ಮನೆ ಕಟ್ಟಕ್ಕೆ ಅಂತ ಅಜ್ಜಿಹಳ್ಳಿ ಗ್ರಾಮಸ್ಥರು 34 ಜನ ರೈತರ ಜಮೀನುಗಳಿತ್ತು. ಆ ಜಮೀನುಗಳ ಹಿಂದೆ ಹೋಗಕ್ಕೆ ರಸ್ತೆನೇ ಇಲ್ದಂಗೆ ಇವ್ರು ಕಾಂಪೌಂಡ್ ಹಾಕಿದ್ದಾರೆ. ಹಿಂದ್ಗಡೆ ವ್ಯವಸ್ಥೆ, ಆ ಒಂದು ವ್ಯವಸ್ಥೆ ಒಳಗೆ ನಮ್ಮ ರೈತರೆಲ್ಲ ಹೋರಾಟ ಮಾಡಿದ್ರು. ನಾನು ತದನಂತರ ಈಗ ಏನಂದರೆ, ಸರ್ಕಾರಿಗೆ ಒಂದು ಸರಿ ಜಾಗ ಹ್ಯಾಂಡ್ ಓವರ್ ಆದಮೇಲೆ ನಾವು ರಾತ್ರಿ ಬಿಡಿಸೋಕ್ಕೆ ಬರೋದಿಲ್ಲ. ಅದು ಸರ್ಕಾರ KSRTCಗೆ ಹ್ಯಾಂಡ್ ಓವರ್ ಆಗಿತ್ತು. KSRTCಯಿಂದ ಇವರು ಸಂಬಂಧಪಟ್ಟ ರೆವಿನ್ಯೂ ಇಲಾಖೆಯವರು ದುಡ್ಡನ್ನು ಕಟ್ಸ್ಕೊಂಡಿದ್ದಾರೆ. ಅವ್ರು ದುಡ್ಡನ್ನು ಕಟ್ಟಿರೋದ್ರಿಂದ ಅವರು ಮಾಲೀಕರಾಗ್ತಾರೆ KSRTC. ಅದನ್ನು ಕನ್ವಿನ್ಸ್ ಮಾಡಿ ಸಂಬಂಧಪಟ್ಟ ಸಾರಿಗೆ ಸಚಿವರು, ಸಂಬಂಧಪಟ್ಟ ಕಂದಾಯ ಇಲಾಖೆ, ಸಂಬಂಧಪಟ್ಟ EO ಇವ್ರನ್ನೆಲ್ಲನೂ ಒಳಗೊಂಡು ಒಂದು ಸಭೆಗಳು ಮಾಡಿ, ಆ ಸಭೆಗಳಲ್ಲಿ ನಾನು ಸುಮಾರು ಸರಿ ವಿಸಿಟ್ ಮಾಡಿ ರೈತರೊಂದಿಗೆ, ಇಲ್ಲಿ ಫೋಟೋಗಳಿದ್ದಾವೆ ಡೇಟ್ ಸಮೇತ, ಸುಮಾರು ಸರಿ ವಿಸಿಟ್ ಮಾಡಿ ಆ ರೈತರ ನ್ಯಾಯನೂ ಕೊಡಿಸಿ 10 ಗುಂಟೆ ಅದು ರಸ್ತೆಗೆ ಎಷ್ಟು ಬೇಕು, 8 ಗುಂಟೆ ಜಾಗ ಬೇಕು, ಆ ಜಾಗನೂ ಸಹ ನಾನು ರಸ್ತೆಗೆ ಬಿಡುಗಡೆಗೊಳಿಸಿ ತದನಂತರ ಕಾಮಗಾರಿ ಅನುಷ್ಠಾನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಅಷ್ಟೇ ಅಲ್ಲ, ಆ ಒಂದು ಸಂಬಂಧಪಟ್ಟಂಗೆ KSRTC ಡಿಪೋ ಆಗೋದು ಒಂದೇ ಮುಖ್ಯ ಅಲ್ಲ, ಡಿಪೋ ಉದ್ಘಾಟನೆ ಮಾಡಿಬಿಡೋದು ಒಂದೇ ಮುಖ್ಯ ಅಲ್ಲ, ಅದು ಸಂಬಂಧಪಟ್ಟ ಅಧಿಕಾರಿ ವರ್ಗನೂ ಬೇಕಾಗ್ತದೆ, ಸಿಬ್ಬಂದಿಗಳು ಬೇಕಾಗ್ತದೆ. ಆ ಸಿಬ್ಬಂದಿಗಳ ಅನುಮತಿನೂ ಬೇಕಾಗ್ತದೆ. ಡಿಪೋ ಓಪನ್ ಮಾಡಿ ಗುದ್ದಿ ಪೂಜೆ ಮಾಡಿ ಅದ್ರಲ್ಲಿ ದನ ಕರುಗಳು ಕೂಡಕ್ಕಾಗಲ್ಲ. ಅದನ್ನು ನಾವು ಅನುದಾನ ಬಿಡುಗಡೆ ಮಾಡೋದು. ಕಚೇರಿ ಸಿಬ್ಬಂದಿಗಳು ಸ್ಯಾಂಕ್ಷನ್ ಆಗಿರೋದು 1/8/2025ಗೆ ಸಿಬ್ಬಂದಿಗಳು ಸ್ಯಾಂಕ್ಷನ್ ಆಗಿದೆ. ಯಾವಾಗ ಆ ರಸ್ತೆ ಕ್ಲಿಯರ್ ಮಾಡಿ ಅದು ಸಂಬಂಧಪಟ್ಟಂಗೆ, ಜೊತೆಗೆ ಅದಕ್ಕೊಂದು ಪೆಟ್ರೋಲ್ ಬಂಕು, ಡೀಸೆಲ್ ಬಂಕು ಬೇಕು. ಆ KSRTC ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳು ಏನು ವ್ಯವಸ್ಥೆ ಇದೆ, ಡೀಸೆಲ್ ಬಂಕಿಗೆ NOCಗಳು ಕೊಡಬೇಕಿತ್ತು 6 ಇಲಾಖೆಗಳು. ಆ NOCಗಳು ಯಾವೂ ಸಹ ಕೊಟ್ಟಿರಲಿಲ್ಲ. ಕಾರಣ ಇಷ್ಟೇ, ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಡಿಪೋ ಫಸ್ಟ್ ಅದನ್ನು ಬಗೆಹರಿಸಿ, ಹೈವೇದೆಲ್ಲ ಬಗೆಹರಿಸಿ ಅಂದಮೇಲೆ ಸಂಬಂಧಪಟ್ಟ ಇಲಾಖೆಯವರಿಗೆಲ್ಲ ಮಾತಾಡಿ ಡೀಸೆಲ್ ಬಂಕಿಗೂ ನ್ಯಾಷನಲ್ ರೈಲ್ವೆಯ ಒಂದು ನಿರಪೇಕ್ಷಣ ಪತ್ರನ 17/9/24 ನಾನೇ ಕೊಡಿಸಿದ್ದೀನಿ. ಇಷ್ಟೆಲ್ಲ ಮಾಡೋದ್ರ ಜೊತೆ 7.8 ಗುಂಟೆ ಜಾಗನ ರಸ್ತೆಗೆ ಬಿಡುಗಡೆ ಮಾಡುವ ಬಗ್ಗೆ ತೀರ್ಮಾನಿಸಿ ನಿಗಮದಿಂದ ಆದೇಶನೂ 30/9/24 ಮಾಡಿಸಿದ್ದೀನಿ. ಉದ್ಘಾಟನೆ ಮಾಡೋದೇನು ನಾನೇನು ಇವತ್ತೇ ನೀವು ಹೇಳಿದ್ರೆ ಅಷ್ಟು ರೋಡ್ ಮಾಡ್ಕೊಂತ ಹೋಗ್ತೀನಿ. ಆದರೆ ಅದಕ್ಕೂ ಶಿಸ್ತಿರುತ್ತೆ. ಯಾಕೆಂದರೆ ನನ್ನನ್ನು ನಂಬಿ ಕಾಂಟ್ರಾಕ್ಟ್ರು ಕೆಲಸ ಮಾಡಿ, ಸರ್ಕಾರ ನಂಬಿ, ಸರ್ಕಾರ ನಂಬಿ ಕಾಂಟ್ರಾಕ್ಟ್ರು ಟೆಂಡರ್ ಹಾಕಿರ್ತಾನೆ, ಅವನಿಗೆ ಅದು ತೊಂದರೆ ಆಗುತ್ತೆ. ಜಾಗನೇ ಇಲ್ಲಾಂದರೆ ಬಿಲ್ಡಿಂಗ್ ಎಲ್ಲಿ ಕಟ್ತಾನೆ? ಜಾಗನೇ ಹ್ಯಾಂಡ್ ಓವರ್ ಲೆಟ್ರ್ ಇಲ್ದಾನೆ ಬಿಲ್ಡಿಂಗ್ ಎಲ್ಲಿ ಕಟ್ತಾನೆ? ಯಾವ್ದಾದ್ರು ಬೇರೆ ಜಾಗದಾಗ ಕಟ್ಟಕ್ಕಿರ್ತದ? ಇದ್ರ ಜೊತೆಗೆ KSRTC ಬಸ್ ಸ್ಟ್ಯಾಂಡಿಂದ ಆಯಿತು, ಚಿಕ್ಕೋಡದಾಯಿತು, ದೇವರಳ್ಳಿದು ಆಯಿತು. ಕಾರ್ಮಿಕರ ದಿನಾಚರಣೆ ಅಂಗವಾಗಿ 30ನೇ ತಾರೀಕು ಇರೋದರಿಂದ ಈ ದಿವಸ ಇದು ಕ್ರೀಡಾಕೂಟಗಳನ್ನು ಇಡಲಾಗಿದೆ. ಮತ್ತು ಅವತ್ತೇನು ಪ್ರಶಸ್ತಿ ಕೊಡ್ತೀರಾ? ಫಸ್ಟ್ ಸೆಕೆಂಡ್ ಪ್ರಶಸ್ತಿ ಇದೆ. ಫಸ್ಟ್ ಸೆಕೆಂಡ್ ಥರ್ಡ್ ಪ್ರಶಸ್ತಿ? ಥರ್ಡ್ ಇಲ್ಲ ಸರ್, ಫಸ್ಟ್ ಸೆಕೆಂಡ್. ಹಾಂ ಸರ್, ಪ್ರಶಸ್ತಿ ಇದೆ ಗೆದ್ದರಿಗೆ.
ಮಲ್ಲಿ ಮಲ್ಲಿ ಚಪ್ಲಿ ಬಿಡ ಚಪ್ಲಿ ಬಿಡ ಚಪ್ಲಿ ಬಿಡ ಚಪ್ಲಿ ಹಾ ವಿಚ ಮಾಡಿ One, two, three, hey!